ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಏನಾಗಿದೆ? ಇತ್ತೀಚೆಗೆ ಯಾಕೆ ಸ್ಥಿಮಿತವನ್ನ ಕಳೆದುಕೊಂಡ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಅಂತ ಬಿಜೆಪಿ ಟೀಕೆ ಮಾಡೋದಕ್ಕೆ ಈಗ ಮತ್ತೊಂದು ಅಸ್ತ್ರ ಸಿಕ್ಕಿಬಿಟ್ಟಿದೆ. ಬೆಳಗಾವಿಯಲ್ಲಿ ನಡೆದಂತಹ ಎಐಸಿಸಿ ಶತಮಾನೋತ್ಸವದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ವೆಲ್ಕಮ್ ಮಾಡೋ ಟೈಮ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ತಳ್ಳಿರೋ ಒಂದು ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಶೇರ್ ಮಾಡಿಕೊಂಡಿದ್ದು, ಅಧ್ಯಕ್ಷರಾದ್ರೇನು ದಲಿತನೆಂಬ ಕೀಳರಿಮೆಯ ಅಂತ ಟೀಕೆ ಮಾಡಿದೆ. ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಈ ವಿಡಿಯೋವನ್ನ ಶೇರ್ ಮಾಡಿಕೊಂಡಿರೋ ಬಿಜೆಪಿ, ದಲಿತರು ಅಂದ್ರೆ ಕಾಂಗ್ರೆಸ್ ಕಸಕ್ಕಿಂತ ಕೀಳಾಗಿ ನೋಡ್ತಾನೆ ಇರುತ್ತೆ. ವೋಟ್ ಬ್ಯಾಂಕ್ ಆಗಿ ದಲಿತರನ್ನ ದುರುಪಯೋಗ ಮಾಡಿಕೊಂಡು ಅವರನ್ನ ಸದಾಕಾಲ ತುಳಿತಾ ಇದೆ. ಅಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಹಿಡಿದು ಇಂದು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ತನಕ ಅವಮಾನ ಮಾಡ್ತಾಲೇ ಇದೆ. ಭ್ರಷ್ಟ ಸಿಎಂ ಸಿದ್ದರಾಮಯ್ಯನವರ ದಲಿತ ವಿರೋಧಿ ನಡೆಯನ್ನ ಆ ದಿನಗಳ ಡಿಕೆ ಶಿವಕುಮಾರ್ ಅನುಸರಿಸ್ತಾ ಇದ್ದಾರೆ ಅಂತ ಟೀಕೆ ಮಾಡಿದೆ. ಈ ವಿಡಿಯೋವನ್ನ ಕೇವಲ ಬಿಜೆಪಿ ಮಾತ್ರ ಅಲ್ಲ, ಬಹಳಷ್ಟು ಮಂದಿ ಶೇರ್ ಮಾಡಿಕೊಂಡು ಡಿಕೆ ಶಿವಕುಮಾರ್ ಅವರ ನಡೆಯನ್ನ ಖಂಡಿಸ್ತಾ ಇದ್ದಾರೆ. ಈ ರೀತಿಯ ವರ್ತನೆ ಸರಿಯಲ್ಲ ಅಂತ ತಮ್ಮ ಅಸಮಾಧಾನವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಖರ್ಗೆ ಅವರ ಜೊತೆ ನಡೆದುಕೊಂಡಿದ್ದು ಮಾತ್ರ ಅಲ್ಲ, ಈ ತರ ಮಹಿಳೆಯರನ್ನ ತಳ್ಳಿದ್ದಾರೆ ಅನ್ನೋ ವಿಡಿಯೋವನ್ನ ಕೂಡ ಬಿಜೆಪಿ ಶೇರ್ ಮಾಡಿಕೊಂಡು ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್ ಗೂಂಡಾ ರೀತಿ ವರ್ತಿಸ್ತಾ ಇದ್ದಾರೆ. ಹಾಗೆ ತನ್ನ ಬಾಸ್ ಅನ್ನ ಸಮಾಧಾನ ಮಾಡೋದಕ್ಕೆ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರನ್ನ ತಳ್ಳಿದ್ದಾರೆ. ಇದು ಕಾಂಗ್ರೆಸ್ ಆಡಳಿತದಲ್ಲಿ ಮಹಿಳೆಯರಿಗಾದ ಅಗೌರವ. ತಮ್ಮ ಕಾರ್ಯಕರ್ತರೇ ಇಂತಹ ಅವಮಾನವನ್ನ ಎದುರಿಸಿದ್ರೆ ಕಾಂಗ್ರೆಸ್ ಆಡಳಿತದಲ್ಲಿ ದೇಶಾದ್ಯಂತ ಮಹಿಳೆಯರು ಸುರಕ್ಷತೆಯನ್ನ ಹೇಗೆ ನಿರೀಕ್ಷೆ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದೆ. ಒಟ್ನಲ್ಲಿ ಬಿಜೆಪಿ ಡಿಕೆ ಶಿವಕುಮಾರ್ ನಡೆಯನ್ನ ಖಂಡಿಸಿ ವಿಡಿಯೋವನ್ನ ಶೇರ್ ಮಾಡಿಕೊಂಡಿರುವುದಕ್ಕೆ ಅನೇಕರು ಕೂಡ ಇದಕ್ಕೆ ಡಿಕೆ ಶಿವಕುಮಾರ್ ನಡೆಯ ಬಗ್ಗೆ ಪ್ರಶ್ನೆಗಳನ್ನ ಮಾಡ್ತಾ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ.